ಭೀಮಾತೀರ್ಥ ರೌಡಿ ಶೀಟರ್ ಮಾಡುಸ್ವಾಮಿ ಹೆಸರು ಹೇಳಿ ಓರ್ವನ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ. ಅಕ್ಕಿ ರೇಡ್ ವಾಹನದ ವಿಡಿಯೋ ಚಿತ್ರೀಕರಣ ಮಾಡುವಾಗ ಓರ್ವನ ಮೇಲೆ ಹಲ್ಲೆಯಾಗಿದೆ. ವಿಜಯಪುರ ಜಿಲ್ಲೆಯ ಹಿಟ್ನಳ್ಳಿ ಬಳಿ ನಡೆದ ಘಟನೆ ಇದಾಗಿದ್ದು, ಸಂದೀಪ್ ಪವಾರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಅಜರ್ ಜತ್, ಅಜಯ್, ಮಾರುತಿ ಬೂದಿಹಾಳ್, ಸೋಮು ರಣಧೀರ್ ಅವರು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಅಕ್ಕಿ ರೇಡ್ ವಾಹನದ ವಿಡಿಯೋ ಮಾಡುತ್ತಿದ್ದಾಗ ಸಂದೀಪ್ ವಾಹನದ ವಿಡಿಯೋ ಮಾಡುತ್ತೀಯಾ ಎಂದು ಸಂದೀಪ್ ಮೇಲೆ 4ರಿಂದ ಹಲ್ಲೆಯನ್ನ ಮಾಡಲಾಗಿದೆ. ನಾವು ಮಡುಸ್ವಾಮಿ ಕಡೆಯವರು, ವಿಡಿಯೋ ಮಾಡದಂತೆ ಸಂದೀಪ್ಗೆ ಆವಾಜ್ ಹಾಕಿದ್ದಾರೆ. ನಂತರ ಮಡುಸ್ವಾಮಿ ಬಂದು ನನ್ನ ಹೆಸರು ಬಳಸದಂತೆ ಎಚ್ಚರಿಕೆಯನ್ನ ನೀಡಿ ಹೋಗಿದ್ದಾರೆ. ಇಲ್ಲಿಯವರೆಗೂ ಯಾವುದೇ ಪೊಲೀಸರು ಬಂದು ತನಿಖೆ ಮಾಡಿಲ್ಲ ಎಂದು ಸಂದೀಪ್ ಹೇಳಿದ್ದು, ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ನಾನು ದೇವಸ್ಥಾನಕ್ಕೆ ಹೋಗಿ ಬರೋ ಸಂದರ್ಭದಾಗ ರೀ ಬಿಜಾಪುರ ಕಡೆ ಬರತ್ತಿದ್ದೆ ರೀ. ಹಿಟ್ನಳ್ಳಿ ದಾಟಿ ಒಂದು 2-3 ಅಥವಾ ಕಿಲೋಮೀಟರ್ ಅಲ್ಲಿ ಜನರು ನಿಂತಿದ್ರು, ಭಾಳಷ್ಟು ಜನ ನಿಂತಿದ್ರು. ಒಂದು ಲಾರಿ ಗಾಡಿ ಮತ್ತು 2 ಕಾರ್ ನಿಂತಿದ್ದು. ನಾನು ಏನಾಗಿದೆ ಸಮಸ್ಯೆ ಅಂತೇಳಿ ಅಲ್ಲಿ ವಿಚಾರಣೆ ಮಾಡೋಕ್ಕೆ ಹೋದಾಗ ಅಲ್ಲಿ ನಿಂತಿರೋ ಜನರು ಏನು ಮಾಡಿದ್ರಿ, ನನಗೆ ಹೇಳಿದರು, ಹಿಂಗೆ ರೀ ಅಕ್ಕಿ ಗಾಡಿ ರೇಡ್ ಆಗ್ಯದಿಲ್ಲಿ ಹಿಂಗೆ ಹೇಳೋಣ. ನಾನೇನು ಮಾಡಿದೆ ಸರ್, ಮೊಬೈಲ್ ತೆಗೆದು ನಾನು ಅದನ್ನು ವಿಡಿಯೋ ಮಾಡತ್ತಿದ್ದೆ. ಹಿಂಗೆ ನಾ ಏನು ಮಾಡಿದೆ ರೀ, ಅವ್ರು ಹೊಡೆದಾದ್ಮೇಲೆ ನಾ ಸ್ವಲ್ಪ ಸಪ್ರೇಟ ದೂರ ಹೋಗಿ ಅವ್ರು ಕೂಡ ಅವರು ಅದೇ ನಾ ಶಿವಶಕ್ತಿ ನಗರದಾಗ ಇರ್ತೀನಿ ಸರ್, ಅವರು ಅದೇ ಏರಿಯಾದಾಗ ಇರ್ತಾರೆ ರೀ. ಹಂಗಾಗಿ ನಾನು ಏನು ಮಾಡಿದೆ ರೀ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಮಾಡೋಣ ಹಿಂಗೆ ರೀ ನಿಮ್ಮ ಹೆಸರು ಮಡುಸ್ವಾಮಿಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಸರ್. ಹಿಂಗಾಗ ಅವರು ಕಾಂಟ್ಯಾಕ್ಟ್ ಮಾಡೋಣ. ಅವ್ರೇನು ಮಾಡಿದ್ರು, ಯಾರು ನನ್ನ ಹೆಸರು ಹೇಳಿ ಹಿಂಗೆ ಇಂಥದ್ದೆಲ್ಲ ಯಾಕೆ ಮಾಡತ್ತಾರತ್ತ. ನಾನು ಆಯಿತು, ನೀ ಎಲ್ಲಿದ್ದು ಹೇಳು, ಅಲ್ಲಿದ್ದ ಒಂದು ಲೊಕೇಶನ್ ಕಳಿಸು, ನಾನು ಬರ್ತೀನಿ, ಅಲ್ಲೇ ಬರ್ತೀನಿ ನಾನು ಲೊಕೇಶನ್ ಹಾಕಿದ್ದೆ ಸರ್ ಅವ್ರಿಗೆ. ಹಾಕೋಣ ಒಂದು 20 ನಿಮಿಷ ಬಿಟ್ಟು ಬಂದರು ಅವರು. ಬಂದು ಅವ್ರಿಗೆ ಕೇಳಿದ್ರು, ಯಾಕಪ್ಪ ನನ್ನ ಹೆಸರು ಹೇಳಿ ಇಂಥದ್ದೆಲ್ಲ ಯಾಕೆ ಮಾಡತ್ತೀರಿ ಅಂತೇಳಿ ಅವರೆಲ್ಲ ಬೇಯ್ದು ಅವ್ರು ಹಂಗಾಗಿ ನಮ್ಮ ಹುಡುಗಿಗೆ ಯಾಕೆ ಹೊಡೆದಿರಿ ನೀವು, ಅದೇ ಏರಿಯಾದಾಗ ಇರ್ತಾನೆ ಅವನು, ಮತ್ತು ಅವ್ನಿಗೆ ಯಾಕೆ ಹೊಡೆದಿರಿ ನೀವು ಅಂತೆಲ್ಲ ಅವರಿಗೆಲ್ಲ ಬೇಯನ. ಅವ್ರೇನು ಮಾಡಿದ್ರು, ಕೈಕಾಲು ಬೀಳೋದು, ಆಯ್ತರ ನಾ ತಪ್ಪಾಗ್ಯದ್ರಿ, ನೀವು ಏನು ಹೇಳ್ತೀರಿ ಹೇಳ್ರಿ, ಬಗೆಹರಿಸುನ್ರಿ, ನೀವು ಎಷ್ಟು ಕೇಳ್ತೀರಿ ಕೇಳ್ರಿ, ಎಷ್ಟು ಡೀಲ್ ಕೇಳ್ತೀರಿ ಕೇಳ್ರಿ, ಈ ಥರ ಡೀಲ್ ಮಾತಾಡತ್ತಾರೆ ಅವರು. ನಾ ಎಲ್ಲ ಇಂಥದ್ದೆಲ್ಲ ಮಾಡಂಗಿಲ್ಲ ನನಗೆಲ್ಲ ಸಮಸ್ಯೆ ಇವೆಲ್ಲ ಅಂಥೇಳಿ ಅವ್ರೇನು ಮಾಡಿದ್ರಿ, ನಾನು ಹೋಗ್ತೀನಿ, ನೀನು ಹೋಗ್ಬಿಡಪ್ಪ ಅಂಥೇಳಿ ನಾನೇನು ಮಾಡಿದೆ, ಬೈಕ್ ಚಾಲು ಮಾಡ್ಕೊಂಡು ನಾನು ಹೋದೆ ರೀ. ಅವರು ಹೋಗ್ಬಿಟ್ರು. ಹೋಗೋಣ, ನಾನು ಹೋಗಿ ಮನ್ಯಾಗ ಮಕ್ಕೊಂಡಿದ್ದೆ ಸರ್. ಇಷ್ಟೆಲ್ಲ ಆದಮೇಲೆ ಮನ್ಯಾಗ ಮಕ್ಕೊಂಡಿದ್ದೆ. ಒಂದು ಪೇನ್ ಕಿಲ್ಲರ್ ಗುಳಿಗೆ ತಗೊಂಡು ಮಕ್ಕೊಂಡಾದ್ಮೇಲೆ ನಮ್ಮ ಫ್ರೆಂಡ್ ಸರ್ಕಲ್ ಏನು ಹೇಳಿದ್ರು, ಆಯ್ತು ನೀನು ಭಾಳ ಹೊಡೆದಾರ, ಎದಿಗದು ಭಾಳ ಇದಾಗ್ಯದ, ಸಮಸ್ಯೆ ಆಗ್ತದೆ, ನೀ ಅಡ್ಮಿಟ್ ಆಗಕತ್ತಿ ನಡಿ ಅಂತೇಳಿ ಅನ್ನೋಣ. ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದೆ ರೀ. ಬಂದು ಅಲ್ಲಿ ಅಡ್ಮಿಟ್ ಆದೆ ರೀ. ಈಗ 2 ದಿನ ಆಯ್ತು ಸರ್, ಯಾರೂ ಪೊಲೀಸರು ಬಂದಿಲ್ಲ, ಯಾರೂ ಬಂದಿಲ್ಲ, ಇನ್ವೆಸ್ಟಿಗೇಷನ್ ಯಾರೂ ಮಾಡೇ ಇಲ್ಲ ಸರ್. ಇನ್ನು MLC ಮಾಡ್ಕೊಂಡಾರ್ರಿ, ಆದರೆ ಯಾರೂ ಬಂದಿಲ್ಲ ಪೊಲೀಸರು. ನನ್ನ ಹೆಸರು ಸಂದೀಪ್ ಪವಾರ್ ಅಂತ ಸರ್. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು.
ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ. ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.